ಸಂಪರಾಜಿದ್ದು ಸರಿ ಸಂಪರಾಜಿದ್ವಾಗಿನೂ ಒಟ್ಟಾರೆ ಏನಾಗ್ಬಿಟ್ಟಿದೆ ಅಂತ ಪಂಚಾಯತ್ ರಾಜ್ ಇಲಾಖೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಟ್ಟಾರೆ ಈ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾವತ್ತು ನೇಮಕ ಮಾಡ್ತಾರೆ ಗ್ರಾಮೀಣ ಭಾಗದ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥವರಂತೂ ಅಲ್ವೇ ಅಲ್ಲ ಸರ್. ಇವತ್ತು ಅವ್ರು ಏನ್ ಸರ್ ಅಂತಕ್ಕಂಥ ಇವಾಗ ಬರ್ತಕ್ಕಂಥ ಬೆನಿಫಿಟ್ಸ್ ಅವ್ರಿಗಿದೆ. ಒಬ್ಬ ರಾಜ ಸರ್ ಅವ್ರು ಏನಾದ್ರು ನಿರುತ್ತರಾದ್ರೆ ಬೇಕಾಗಿರೋ ಒಂದು ಕ್ಷೇತ್ರದಲ್ಲಿ ಎಲ್ಲಾದ್ರೂ ಒಂದು ಕ್ಷೇತ್ರದಲ್ಲಿ ನಿಂತು MLA ಕಂಟೆಸ್ಟ್ ಮಾಡ್ಬೋದು, ಇಲ್ಲ ಜೆಡ್ ಕಂಟೆಸ್ಟ್ ಮಾಡೋದು, ನಾವು MP ಕಂಟೆಸ್ಟ್ ಮಾಡೋಷ್ಟು ಪವರ್ಸ್ ಜಾಸ್ತಿ ಪಂಚಾಯತಿ ಕೊಟ್ಟಿದೆ ಸರ್ಕಾರ. ಪವರ್ಸ್ ಜಾಸ್ತಿ ಕೊಟ್ಟಿದೆ, ಅದನ್ನ ಸರಿಯಾಗಿ ಬಳಕೆ ಮಾಡೋದು ಎಲ್ಲಿ ಸರ್ ಬಳಕೆ ಮಾಡಿ ಇವಾಗ ಅಭಿವೃದ್ಧಿ ಆಗ್ತಿದೆ. ಅಭಿವೃದ್ಧಿ ಅಧಿಕಾರಿಗಳಾಗ್ತಾ ಇದಾರೆ, ಅವ್ರ ಕುಟುಂಬಸ್ಥರಾಗ್ತಾ ಇದಾರೆ, ಅವ್ರ ಫ್ಯಾಮಿಲಿನ ಅಭಿವೃದ್ಧಿ ಪಡಿಸ್ಕೊಳ್ತಿದ್ದಾರೆ, ಅವ್ರ ಬ್ಯಾಂಕ್ ಠೇವಣಿಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ತಿದ್ದಾರೆ, ಅವರು ಧರ್ಮಪತ್ನಿಗಳ ಮೈಬರ್ತಕ್ಕಂಥ ವೈಡೂರುಗಳನ್ನ ಅವರ ಅಲಂಕರಿಸ್ಕೊಳ್ತಾ ಇದ್ದಾರೆ ವಿನಃ ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಅಲ್ವೇ ಅಲ್ಲ. ಕೇವಲ ಬೆರಳೆಕಷ್ಟು ಮಂದಿರಗಳು ಕೂಡ ಹುಡುಗರೆ ಸಿಗಲ್ಲ ಸರ್. ಅದು ಬಲಬಡ ತಾಲೂಕು ಒಬ್ಬ ಪ್ರಾಮಾಣಿಕ ಹೋಗಿದ್ದಾನೆ ಸರ್. ಆ ವಸಂತ ಅಂತೇಳಿ ಆಲಂಬಡಿ ಜ್ಯೋತಿ ಪಂಚಾಯತಿ ಎರಡು ಮಾಡ್ತಾರೆ ಸರ್. ವಸಂತ ಕುಮಾರ್ ಒಂದು ಮಕ್ಕಳಿಗೆ ತಿಂದ್ರೆ ಯುವ ಮಂಜುನಾಥ್ ಅವರು ಒಂದು ಬಣ್ಣ ಮಕ್ಕಳು ತಿಂದ್ಬಿಟ್ಟಿದ್ದಾರೆ. ಯುವ ಮಂಜುನಾಥ್ ಅವರು ಒಂದು ಬಣ್ಣ ಮಕ್ಕಳು ತಿಂದ್ಬಿಟ್ಟಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಯುವ ಮಂಜುನಾಥ್ ಅವರು ನನ್ನ ಮನವಿಗಳನ್ನ ಪುರಸ್ಕರಿಸಿರ್ತಕ್ಕಂಥವ್ರು ಇದುವರೆಗೂ ಹಗರಣ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ ವಿನಃ ಅವರ ವಿರುದ್ಧವಾಗಿ ಇದುವರೆಗೂ ನಿಮಗೂ ಕಳಿಸಿಲ್ಲ. ಸಂಬಂಧಪಟ್ಟಂತ ಯಾರು ಕಂಪ್ಲೇಂಟ್ ಮಾಡಿದಾರೋ ಆ ಕಂಪ್ಲೇಂಟ್ ಇದುವರೆಗೂ ಯಾವುದೇ ರೀತಿಯ ಪ್ರತ್ಯುತ್ತರಲಿಲ್ಲ ಅಂತ ಎನ್ಕ್ಲೋಸ್ ಮಾಡ್ಬಿಟ್ಟಿದ್ರೆ ನಮ್ಗೆ ಬೇಸ್ ಸಿಗ್ಬಾರ್ದು. ಅಥವಾ ನೀವೇನು ಇದಕ್ಕೆ ಲೋಕ ಮಾಡೋರೆ ಅಂತ ಕಾಪಿ ಇದ್ರೆ ಅದಕ್ಕೊಂದು ಬೇಸ್ ಬರೋದು. ನೀವು ಲೆಟರ್ ನಾವು ಚಳುವಳಿ ಮಾಡ್ತೀವಿ ಅಂದ್ರೆ ನೀವು ಕೈಗೊಳ್ಬೇಕು. ನನಗೇನು ಹೋರಾಟನ ಮಾಡಿ ಹೋರಾಟದ ಮೂಲಕನೇ ನಾವು ಬಗೆಹರ್ಬೇಕನ್ನೋದೇನಿಲ್ಲ. ಆ ದಾಖಲೆಗಳ ಆಧಾರದ ಮೇಲೆ ಶಿಸ್ತು ಕ್ರಮ ಕೈಗೊಂಡ್ರು ಕೂಡ ನಿಮ್ಮ ಹತ್ರ ಏನೋ ಡಾಕ್ಯುಮೆಂಟ್ಸ್ ಇದೆ ತಂದ್ಕೊಡಿ. ರಮೇಶ್ ಬಾಬು ಅಂತೂ ವೆರಿ ಫ್ರಾಡ್. ರಮೇಶ್ ಬಾಬು ಅಷ್ಟೇ, ಹರೀಶ್ ಕುಮಾರ್ ಅಂತೂ ಎಲ್ಲ ಪಾಪ ನಮ್ಮ ಇವರಿಲ್ಲ ಅವರು ಮೆಂಬರ್ ನಮ್ಮ ಸದಸ್ಯರು ಒಂದೇ ನಡಿ ಎಲ್ಲ ಹೋದ ಪಾಪ ಬಹಳಷ್ಟು ಪ್ರಯತ್ನ ಮಾಡಿದ್ರೆ ಅದ್ರ ಬಗ್ಗೆ ಆಕ್ಷನ್ ಆಗುತ್ತೆ. ಇದನ್ನು ಇನ್ನೂ ಇದೆ ಸರ್. ಹರೀಶ್ ಕುಮಾರ್ ಇನ್ನೂ ಇದೆ ಸರ್. ದಾಖಲೆ 400 ಪುಟಗಳಷ್ಟು ದಾಖಲೆಗಳಿದೆ, ಕೊಡ್ತೀವಿ, ಪರಿಶೀಲನೆ ಮಾಡಿ ಸರ್. ನೀವು ದಯವಿಟ್ಟು ಯಾಕಂದ್ರೆ ಮಾಡ್ತಾ ಇದ್ದೀವಿ ಮಾನ್ಯ ಗೌರವಾನ್ವಿತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರ. ವಿಷಯ 4/12/2025 ಗುರುವಾರದಂದು ಉಡಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರ ಅಮಾನತಿಗಾಗಿ ಅನಿರ್ದಿಷ್ಟಾವಧಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿರುವ ಬಗ್ಗೆ ಈ ಮೇಲ್ಕಂಡ ವಿಷಯ ಇಲ್ಲ ಪಂಚಾಯತಿ ಬೇಡ ಸರ್, ಬೇಡ ಸರ್. ಮಂಜುನಾಥ್ ಸರ್ ಏನು ಸರ್ ಮಂಜುನಾಥ್ ಎಕ್ಸಿಕ್ಯೂಟಿವ್ ಗ್ರಾಮ ಪಂಚಾಯತಿ ಮುಂದೆ ಮಾಡಿ ಅವ್ರು ಕೂಡ ಮನವಿ ಕೊಟ್ಟಿದ್ವಿ. ಅವರು ಏನು ನಾನೆಲ್ಲ ಮಾಡಿದ್ದೀನಿ ಅಂತ ನಿಮ್ಗೆ ಕಳಿಸಿದ್ದಾರೆ ಅಂತ ಹೇಳಿ ಮಂಜುನಾಥ್ ಸರ್. ಮಂಜುನಾಥ್ ಏನು ಮಾಡ ಮಂಜುನಾಥದು ಇದೆ ಸರ್. ಮಂಜುನಾಥದು ಕೋಟ್ಯಾಂತರ ರೂಪಾಯಿ ಹಗರಣಗಳಿದೆ. ಅದ್ರ ಎರಡನೇ ವಿಚಾರ ಆಮೇಲೆ ನಾವು ಮಾಡ್ತೀವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಸೇವೆ ದೇವರ ಸೇವೆಯಾಗಿ ನಿರ್ವಹಿಸುತ್ತೇವೆ ಅಂತೇಳಿ ಅಧಿಕಾರಿಗಳು ಸೇವೆಗೆ ಸೇರುವ ತನಕವೇ ಪ್ರಾಮಾಣಿಕವಾದ ಮಾತುಗಳು. ಸೇವೆಯನ್ನು ಮುಂದುವರಿಯುತ್ತಿದ್ದೇನೆ. ಸರ್ಕಾರದ ಕೆಲಸ ಎಂಬುದನ್ನು ಮರೆತು ಖಾಸಗಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸಿದಂತೆ ಸರ್ಕಾರಿ ಸೇವೆಗೆ ವಂಚಿಸಿ ಸಾರ್ವಜನಿಕರಿಗೆ ವಂಚಿತರಾಗಿ ಹಗರಣಕೋರರಾಗುತ್ತಾರೆ. ಉದಾಹರಣೆ, ಉಡಗೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ಎಂಬುವರು ಪಂಚಾಯಿತಿಗೆ ಬಂದ ಅನುದಾನಗಳನ್ನು ಕಲ್ಪಿಸಿರುವುದಲ್ಲದೆ ಅನಧಿಕೃತವಾಗಿ ನಿರ್ಮಾಣ ಮಾಡಿರುವ ಮತ್ತು ಮಾಡುತ್ತಿರುವ ಬಡಾವಣೆಗಳಿಗೆ ಈ ಖಾತೆಗಳು ಮಾಡಿಕೊಟ್ಟು ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿರುತ್ತಾನೆ. ಕಲ್ಯಾಣ ಮಂಟಪಗಳಿಗೆ, ಹೋಟೆಲ್ ಮಳಿಗೆಗಳಿಗೆ, ಅಂಗಡಿಯ ಮಳಿಗೆಗಳಿಗೆ, ಪೆಟ್ರೋಲ್ ಬಂಕ್ಗಳಿಗೆ ಪರವಾನಗಿಗಳನ್ನು ನೀಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿರುವ ಕಾರಣದಿಂದಾಗಿ ದಿನಾಂಕ 4/12/2025 ರಮೇಶ್ ಬಾಬುರವರ ಅಮಾನತಿಗಾಗಿ ತಮ್ಮ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿಯ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಈ ಮೂಲಕ ತಮ್ಮ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.